ರಿಜೆಕ್ಟ್ ಆದ್ರಾ ಮುನ್ನುಗ್ಗಿ, ಜನ ನಗ್ತಿದಾರಾ ಮುನ್ನುಗ್ಗಿ, ಸೋಲ್ತಾ ಇದ್ದೀರಾ ಮುನ್ನುಗ್ಗಿ, ಸುಸ್ತಾಗ್ತಿದ್ಯಾ ಬಿಡ್ಬೇಡಿ ಮುನ್ನುಗ್ಗಿ. ಒಂದ್ ಮನ್ಸಲ್ಲಿ ಇಟ್ಕೊಳ್ಳಿ, ಸೋಲು ಒಂದ್ ಘಟನೆ ಅಷ್ಟೇ, ಕೈ ಬಿಡೋದು ನಿಮ್ ನಿರ್ಧಾರ. ಓಕೆನಾ? ಅರ್ಥ ಆಯ್ತು ಅಂತ ಅನ್ಕೊಡ್ತೀನಿ. ಕೆಲವೇ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ ಸಾಕು, ಗ್ಯಾರಂಟಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ವಾಕಿಂಗ್. ಈ ವಾಕಿಂಗ ತಪ್ಪದಾಗಿ ಮಾಡ್ಲೇಬೇಕು. ಬೆಳಗ್ಗೆ ಬೇಗ ಎದ್ದು ಟಾರ್ಗೆಟ್ ಹಾಕೊಳ್ಳಿ. 4,000ದಿಂದ 6,000 ಸ್ಟೆಪ್ಸ್ ನಾನು ವಾಕ್ ಮಾಡ್ತೀನಿ ಅಂತ ಟಾರ್ಗೆಟ್ ಹಾಕೊಳ್ಳಿ. ನಿಜವಾಗ್ಲೂ ವಾಕಿಂಗ್ ಮಾಡೋಕ್ಕೆ ನೆಪ ಹುಡ್ಕೋಕ್ ಹೋಗ್ಬೇಡಿ, ವಾಕಿಂಗ್ ಮಾಡೋಕ್ಕೆ ಕಾರಣ ಹುಡುಕ್ಬೇಕು. ಉದಾಹರಣೆಗೆ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾ, ಮಾರ್ಕೆಟಿಗೆ ಹೋಗ್ಬೇಕಾ, ಅಂಗಡಿಗೆ ಹೋಗ್ಬೇಕಾ, ಹತ್ರ ಇರೋಂಥ ಆಫೀಸಿಗಾಗ್ಲಿ ವಾಕ್ ಮಾಡ್ಕೊಂಡು ಹೋಗ್ರಿ, ಗಾಡಿ ಬೇಡ ನಿಮ್ಗೆ. ಕೇವಲ ಒಂದು ವಾರದಲ್ಲಿ 4,000 ಸ್ಟೆಪ್ಸ್ನ ಮಾಡ್ತಿದ್ದವರು 10,000 ಟಾರ್ಗೆಟ್ ರೀಚ್ ಆಗ್ತೀರಾ. ಎರಡನೇ ಟಿಪ್ಸ್ ಏನಪ್ಪಾ ಅಂದ್ರೆ ಎಕ್ಸಸೈಸ್. ತಪ್ಪದೆ ಮಾಡಲೇಬೇಕು ಇದನ್ನ. ಏನೇ ನೆಪಗಳಿರಲಿ 5 ನಿಮಿಷನಾದರೂ, ಏನೇ ಸಂದರ್ಭ ಇರಲಿ, ಏನೇ ನೆಪಗಳಿರಲಿ, ನೆಂಟರು ಬಂದಿದ್ದಾರೆ ಅಥವಾ ಇವತ್ತು ಇಲ್ಗೋ ಹೋಗ್ಬೇಕಾಯ್ತು, ಏನೋ ಒಂದು ನೆಪ, ನಿಮ್ಮ ಇದಕ್ಕೆ ನೆಪ ಸಿಕ್ಕಿದ್ರೆ ಈ ನೆಪಗಳು ಬೇಡ, ನೆಪಗಳನ್ನ ಇಟ್ಕೊಳ್ಳೇಬೇಡಿ. 5 ನಿಮಿಷನಾದರೂ ಎಕ್ಸಸೈಸ್ ನೀವು ಮಾಡಿ. ದಿನದಲ್ಲಿ 5 ನಿಮಿಷ, ವಾಕ್ ಅಂತೂ ತಪ್ಸೋ ಆಗಿಲ್ಲ, ದಿನದಲ್ಲಿ 5 ನಿಮಿಷ ಎಕ್ಸಸೈಸ್ ಮಾಡಿ. ಮೂರನೇ ಪಾಯಿಂಟ್ ಬಂದು ಪ್ರೋಟೀನ್ ಅನ್ನ, ಸೊಪ್ಪು ತರಕಾರಿಗಳನ್ನ ತಿನ್ಲೇಬೇಕು, ಬೇಡ ಅನ್ನೋ ಹಾಗೆ ಇಲ್ಲ. ಸೊಪ್ಪು ತರಕಾರಿ ಪ್ರೋಟೀನ್ ಅಂಶನ ಜಾಸ್ತಿ ತಿನ್ನಿ. ಅನ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ, ಇದನ್ನ ಹೆಚ್ಚಾಗಿ ತಗೊಳ್ಳಿ. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ಸು. ನೀವೇನು ತಿಂತೀರಾ ಅನ್ನೋದು ನಿಮ್ಮ ಆರೋಗ್ಯನ ಡಿಸೈಡ್ ಮಾಡುತ್ತೆ. ನೀವು ಎಷ್ಟು ತಿಂತೀರಾ ಅನ್ನೋದು ನಿಮ್ಮ ವೆಯ್ಟ್ನ ಅಥವಾ ನಿಮ್ಮ ಸೈಜ್ನ ಡಿಸೈಡ್ ಮಾಡುತ್ತೆ. ಹೌದಲ್ವಾ? 100ಕ್ಕೆ 200%, 1000% ಇದು ಸತ್ಯ. ನೀವು ಕೇಳಿ, ನೀವು ಏನು ತಿಂತೀರಾ ಅನ್ನೋದು ನಿಮ್ಮ ಆರೋಗ್ಯನ ಡಿಸೈಡ್ ಮಾಡುತ್ತೆ. ನೀವು ಎಷ್ಟು ತಿಂತೀರಾ ಅನ್ನೋದು ನಿಮ್ಮ ವೆಯ್ಟು ಮತ್ತು ಸೈಜ್ನ ಡಿಸೈಡ್ ಮಾಡುತ್ತೆ. ಯಾವುದನ್ನು ಕಂಡ್ರಿ ಅತಿಯಾಗಿ ತಿನ್ನೋದು ಒಳ್ಳೇದಲ್ಲ. ಓವರ್ ಈಟ್ ಮಾಡೋದು ಬೇಡವೇ ಬೇಡ. ಪೂರ್ತಿ ಹೊಟ್ಟೆ ತುಂಬೋ ಮೊದಲೇ ಇನ್ನೊಂದು ತುತ್ತು ಬೇಕು ಅನ್ನಿಸುವಾಗ್ಲೇ ಕೈ ತೊಳೆದು ಬಿಡಿ. ಪೂರ್ತಿ ಹೊಟ್ಟೆ ತುಂಬೋಕ್ಕಿಂತ ಮುಂಚೆನೇ ಇನ್ನೂ ಒಂದು ತುತ್ತು ಬೇಕು ಅನ್ನುವಾಗಲೇ ಕೈ ತೊಳ್ಕೊಬಿಡಿ. ಒಂದು ಲಿಮಿಟಲ್ಲಿ ತಿನ್ನಬೇಕು. ಎಷ್ಟು ತಿನ್ನಬೇಕು, ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು ಅನ್ನೋದು ನಿಮ್ಮಲ್ಲಿದ್ದರೆ ಖಂಡಿತ ಸಕ್ಸಸ್ ನಿಮ್ಮದೇ ಆಗುತ್ತೆ ಕಣ್ರಿ. ಇದಂತೂ 100ಕ್ಕೆ 100% ಸತ್ಯ ಅಂತ ಹೇಳ್ತೀನಿ. ಇಂಥ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆಯೇ ಯಾರಿಗೆಲ್ಲ ಈ ಥರ ವಿಡಿಯೋ ಇಷ್ಟ ಆಗ್ತಿದೆ, ನನ್ನ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೈಪ್ ಅಂತ ಬಟನ್ ಇದೆ, ಹೈಪ್ ಬಟನ್ನ ಕೂಡ ಕ್ಲಿಕ್ ಮಾಡ್ಬೋದು. ಇನ್ನೂ ನಿಮಗೆ ಇಂಟ್ರೆಸ್ಟ್ ಇದೆ, ನನ್ನ ವಿಡಿಯೋಸ್ ತುಂಬಾ ಇಷ್ಟ ಆಗ್ತಿದೆ, ನನ್ನ ಕಡೆಯಿಂದ ನಿಮಗೆ ಇನ್ನೂ ಒಳ್ಳೊಳ್ಳೆ ಟಿಪ್ಸ್ ಬೇಕು ಅನ್ನೋದಾದರೆ ನನ್ನ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ನೀವು ಮೆಂಬರ್ಶಿಪ್ನ ತಗೋಬಹುದು. ಇದರಿಂದ ನಿಮಗೆ ಇನ್ನೂ ಬೇಕಾದಷ್ಟು ಮಾಹಿತಿಗಳು, ವಾರಕ್ಕೆ ಒಂದು ವಿಡಿಯೋಸ್ಗಳು ನಿಮಗಾಗೆ ಬರ್ತಾ ಇರುತ್ತೆ. ಸೂಪರ್ ಆಗಿರೋ ಟಿಪ್ಸ್ಗಳು ಕೊಡ್ತಾ ಇರ್ತೀನಿ. ಹಾಗೆಯೇ ನಿಮ್ಮ ಜೊತೆ ಲೈವಲ್ಲೂ ಕೂಡ ಮಾತಾಡೋ ಆಶೆ ಕೂಡ ಇರುತ್ತೆ. ಜಾಯಿನ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 25 ಡೇಸ್ ಚಾಲೆಂಜಲ್ಲಿ ಇವತ್ತು ಕೊನೆಯ ದಿನ. 25 ಡೇಸ್ ಕಂಪ್ಲೀಟ್ ಆಯಿತು. ನನ್ನ ವೆಯ್ಟ್ ಎಷ್ಟಿದೆ, ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನನ್ನ ಮಾತಲ್ಲೇ ಗೊತ್ತಾಗ್ತಿದೆ, ನನ್ನ ನೆನ್ನೆ ವಿಡಿಯೋದಲ್ಲಿ ಹೇಳಿದೆ ನನ್ನ ಟಾರ್ಗೆಟ್ ಎಷ್ಟಿದೆ ಅಂತ. ಇವತ್ತು ಅದಕ್ಕೂ ಮೀರಿನೇ ಆಗಿದೆ. ನಿಜ ಎಷ್ಟು ಖುಷಿ ಆಯಿತು ಅಂದರೆ ಬೆಳಗ್ಗೆ ನನ್ನ ವೆಯ್ಟ್ ನೋಡಿ ನಿಜ ನನ್ನ ಮಾತಲ್ಲೇ ನಿಮಗೆ ಗೊತ್ತಾಗ್ತಿರ್ಬೋದು, ಅಷ್ಟು ಖುಷಿ ಆಯಿತು ಕಣ್ರಿ ನಿಜವಾಗ್ಲೂ. 25 ಡೇಸಲ್ಲಿ 3 kg ಕಡಿಮೆ ಮಾಡ್ಕೋಬೇಕು ಅಂತ ಐತೆ. ಬಟ್ ಅದಕ್ಕೂ 3 kgಗಿಂತನೂ ಜಾಸ್ತಿನೇ ಕಡಿಮೆ ಮಾಡ್ಕೊಬಿಟ್ಟಿದ್ದೀನಿ ನನ್ನ ವೆಯ್ಟ್ನ. ಅದು ಇನ್ನೂ ಖುಷಿ ಕೊಡ್ತು. ಎಷ್ಟು ನನ್ನ ವೆಯ್ಟ್ ಕಮ್ಮಿ ಆಗಿದೆ ಅಂತ ಖಂಡಿತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೀವು ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಇನ್ನು ನನ್ನ ಮಾರ್ನಿಂಗ್ ರೊಟೀನ್ನ ನಿಮ್ಮ ಕೈಲಿ ಶೇರ್ ಮಾಡಲೇಬೇಕು. ನನ್ನ ರೆಸಿಪೀಸ್ನೂ ಕೂಡ ತೋರಿಸ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಮಾತಾಡ್ಬಿಡೋಣ. ಇನ್ನು ಮಾರ್ನಿಂಗ್ ರೊಟೀನಲ್ಲಿ ನಂದು ನೆಲ್ಲಿಕಾಯಿ ಜ್ಯೂಸ್ ಇದೆ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮತ್ತು ಕೇಸರಿಬಾತ್ನ ತೊಗೋತಿದ್ದೀನಿ. ಇದು ನಿಜವಾಗ್ಲೂ ಹೇಳಬೇಕು ಅಂದರೆ ನೆನ್ನೆ ವಿಡಿಯೋ, ಯಾಕೆಂದರೆ ನೆನ್ನೆ ಚಾಮುಂಡೇಶ್ವರಿ ವರ್ಧಂತಿ ಇರೋದ್ರಿಂದ ಮನೆಯಲ್ಲಿ ಸ್ವೀಟ್ ಮಾಡಬೇಕಿತ್ತು, ಹಾಗೆಯೇ ಸ್ವಲ್ಪ ನೈವೇದ್ಯ ಕೂಡ ಇಡಬೇಕಿತ್ತು. ಅದಕ್ಕೋಸ್ಕರ ಉಪ್ಪಿಟ್ಟು ಕೇಸರಿಬಾತ್ನ ಮಾಡಿದ್ದೆ. ಬಟ್ ನಾನಿಲ್ಲಿ ಕೇಸರಿಬಾತ್ನ ಮಾಡ್ತಾ ಇರೋದ್ರಲ್ಲಿ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ. ನೀವು ನೋಡ್ಬೋದು ನನ್ನ ಕೇಸರಿಬಾತ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಕೇಸರಿ ಹಾಕಿದ್ರೇ ಕೇಸರಿಬಾತ್ ಆಗೋದ? ಬಟ್ ನಿಜ ಕೇಸರಿ ಹಾಕಬೇಕು. ಯಾವ ಕೇಸರಿ ಹಾಕಬೇಕು? ಕಾಶ್ಮೀರಿ ಕೇಸರಿ ಹಾಕ್ರಿ, ತುಂಬಾ ಒಳ್ಳೆಯದು. ನೆಂಟಲ್ಲಿ ಬಾಣಿತನದಲ್ಲಿ ಎಲ್ಲದರಲ್ಲೂ ಕೊಡ್ತಾರೆ ಕೇಸರಿನ. ಅದು ಎಳೆಯಾಗಿರುತ್ತಲ್ವ, ಆ ಕೇಸರಿನ 2-3 ಪೀಸ್ನ ತೊಗೊಂಡು ನೀರಲ್ಲಿ ನೆನೆಸಿ, ಒಂದು ಅರ್ಧ ಗಂಟೆ 1 ಅವರ್ ನೆನೆಸಿ ಆಮೇಲೆ ಕೇಸರಿಬಾತಿಗೆ ಯೂಸ್ ಮಾಡಿದರೆ ಅದು ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ನಮ್ಮ ಹೆಲ್ತ್ಗೆ ಒಳ್ಳೆಯದು, ನಮ್ಮ ಕಲರ್ಗೆ ಒಳ್ಳೆಯದು, ಪ್ರತಿಯೊಂದಕ್ಕೂ ಒಳ್ಳೆಯದು. ತುಂಬ ಬೆನಿಫಿಟ್ಸ್ ಇದೆ. ಆ ಕೇಸರಿನ ಯೂಸ್ ಮಾಡಿ ಆಯಿತಾ. ಆದರೆ ಡಬ್ಬಿಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ, ಡಬ್ಬಿಯಲ್ಲಿ ಯಾವುದು 20 ರುಪೀಸೋ 10 ರುಪೀಸೋ 30 ರುಪೀಸೋ ಏನೋ ಗೊತ್ತಿಲ್ಲ ನನಗೆ, ನಾನು ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ಹೆಲ್ತ್ ಬಗ್ಗೆ ನಾನು ಗಮನ ಕೊಟ್ಟಾಗಿಂದ ಆ ರೀತಿ ಕೇಸರಿನ ನಾನು ಯೂಸ್ ಮಾಡೂ ಇಲ್ಲ, ಮನೆಗೆ ತರಿಸ್ಕೊಳ್ಳೋದು ಇಲ್ಲ. ಓಕೆನಾ? ಹಾಗಾಗಿ ನಾನು ಈ ರೀತಿ ಕೇಸರಿನ ತರಿಸ್ಕೊತೀನಿ ಮನೆಯಲ್ಲೇ. ಬಾಕ್ಸ್ನ ಅದೊಂದು 300-400 ಸಮಥಿಂಗ್ ಇರುತ್ತೆ.
ಅದನ್ನು ತರಿಸ್ಕೋತೀನಿ. ಅದು ಬಿಟ್ಟರೆ ಇನ್ನು ನಾನು ಕೇಸರಿ ಡಬ್ಬದಲ್ಲಿರುತ್ತಲ್ಲ, ಏನಿರುತ್ತೆ ಅಲ್ಲಿ ಏನೂ ಇರಲ್ಲ, ಕಲರ್ ಆ್ಯಡ್ ಮಾಡಿರ್ತಾರೆ, ಪೂರ್ತಿ ಕೆಮಿಕಲ್. ಆ ಡಬ್ಬನ ನಾನು ತೋರಿಸೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಇಲ್ಲ. ಆಮೇಲೆ ಏನು ಗೊತ್ತಾ, ಆ ಡಬ್ಬಗಳನ್ನ ತೋರಿಸಿದಾಗ ನಮ್ಮ ಬ್ರ್ಯಾಂಡ್ನ ತೋರಿಸಿದ್ರು, ಈ ರೀತಿ ಕಂಪ್ಲೇಂಟ್ ಮಾಡಿದ್ರು ಅಂತ ನಮ್ಮ ಮೇಲೆ ಮಿಸ್ಯೂಸ್ ಮಾಡ್ಕೋತಾರೆ. ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಬ್ರ್ಯಾಂಡ್ ನೇಮ್ನು ಕೂಡ ಹೇಳೋ ಹಾಗಿಲ್ಲ. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಕೇಸರಿ ಅಂದಮೇಲೆ ಅಂಗಡಿಲಿ ತಗೋತಿರೋ ಲಿಕ್ವಿಡ್ ಥರ ಡಬ್ಬಗಳಿರ್ತವೆ. ಆದಷ್ಟು ಅದನ್ನು ಕಡಿಮೆ ಮಾಡಿ, ಆದಷ್ಟು ಕೆಮಿಕಲ್ ಇರೋವಂಥದ್ದು. ಅದು ಏನು ಗೊತ್ತಾ, ಒಂದು ಡ್ರಾಪ್ ಆ ಲಿಕ್ವಿಡ್ನ ಒಂದು ಡ್ರಾಪ್ ಹಾಕ್ಬಿಟ್ರೆ ಸಾಕು ಕಣ್ರಿ, ಎಷ್ಟು ಕೇಸರಿ ಆಗುತ್ತೆ ಅಂದರೆ, ಆರೆಂಜ್ ಕಲರ್ಗೆ ಹೇಗೆ ತಿರುಗುತ್ತೆ ಅಂದರೆ, ಯಪ್ಪ ಇನ್ನೊಂದು ಗೆಸ್ ಮಾಡಿದ್ದೀರಾ? ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲೆಲ್ಲ ಜ್ಯೂಸ್ ಮಾಡೋಕ್ಕೂ ಕೂಡ ಈ ರೀತಿ ಕಲರ್ನ ಆ್ಯಡ್ ಮಾಡ್ತಾರೆ. ಫಂಕ್ಷನ್ಸ್ ಆಗಲಿ ಅಂತಾರೆ, ಕೇಸರಿ ಆರೆಂಜ್ ಕಲರಾಗಿ ಜ್ಯೂಸ್ ಕೊಡ್ತಾರೆ. ಕುಡಿದ್ರೂ ಕೂಡ ಹಲ್ಲಲ್ಲಿ, ಲಿಪ್ಸಲ್ಲಿ ಎಲ್ಲ ಆರೆಂಜ್ ಇರುತ್ತೆ. ಆ ಥರ ಡಾರ್ಕಾಗಿ ಅಂಟ್ಕೊಂಡಿರುತ್ತೆ ಅಂದರೆ ಅದರಲ್ಲಿ ಎಷ್ಟು ಹಾರ್ಡ್ ಕೆಮಿಕಲ್ ಇದೆ ಅಂತ ನೀವೇ ಯೋಚನೆ ಮಾಡಬೇಕು. ಕೇಸರಿ ಬಾತ್ ವೈಟ್ ಇದ್ರೂ ಪರವಾಗಿಲ್ಲ, ರವೆ ವೈಟಾಗೇ ಇದ್ರೂ ಪರವಾಗಿಲ್ಲ, ನಾರ್ಮಲಾಗಿ ಅದರಿಂದ ಏನು ಎಕ್ಸ್ಟ್ರಾ ರುಚಿ ಸಿಗಲ್ಲ ತಾನೇ. ಕಲರ್ ನೋಡೋಕೆ ಅಟ್ರಾಕ್ಟ್ ಆಗಿರ್ಬೇಕು ಅಷ್ಟೇ, ನೀವು ಕೇಳೋದಲ್ವಾ? ಬೇಡ, ನೋಡೋಕೆ ಅಟ್ರಾಕ್ಷನ್ ನಮಗೆ ಬೇಡ, ಟೇಸ್ಟ್ ಇಂಪಾರ್ಟೆಂಟು. ಆರಾಮಾಗಿ ತುಪ್ಪ ಹಾಕ್ಕೊಳ್ಳಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಳ್ಳಿ, ರವೆನ ತುಪ್ಪದಲ್ಲಿ ಹುರ್ಕೊಳ್ಳಿ, ಮಕ್ಳಿಗೆ ಮಾಡ್ಕೊಳ್ಳಿ. ನೀರನ್ನಾರ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಹಾಲನ್ನಾದರೂ, ಮನೇಲಿ ಹಾಲಿದೆ ಅಂದರೆ ಹಾಲನ್ನಾದರೂ ಆ್ಯಡ್ ಮಾಡಿಕೊಂಡು ಮಕ್ಕಳಿಗೆ ಕೇಸರಿಬಾತನ್ನ ಮಾಡಿಕೊಡಿ. ಖುಷಿಪಟ್ಟು ತಿಂತಾರೆ. ಆದಷ್ಟು ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ. ನಾವು ಮಕ್ಳಿಗೆ ಅಟ್ರಾಕ್ಷನ್ಗೆ ಕೇಸರಿ ಕಲರ್ ಕಾಣಲಿ, ಅಥವಾ ಎಲ್ಲೋ ಪೈನಾಪಲ್ ಕಲರ್, ಈಗ ಅದು ಬರ್ತಿದೆ, ಪೈನಾಪಲ್ ರೀತಿ ಎಲ್ಲೋ ಕಲರ್ ಬರುತ್ತೆ, ಅದು ಬೇಡ ಪ್ಲೀಸ್. ಕಲರ್ ಆ್ಯಡ್ ಮಾಡೋ ಅಂಥದ್ದನ್ನ ಬಿಟ್ಬಿಡಿ. ಕೇಸರಿ, ರಿಯಲ್ ಕೇಸರಿ ಇದ್ದರೆ ಹಾಕ್ಕೊಂಡು ಅದು ನೀವು ಕೇಸರಿಬಾತ್ ಮಾಡ್ಕೋಬೋದು. ಬಟ್ ಕೇಸರಿ ಕಲ್ಲರ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದೇ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಆದಷ್ಟು ಹೊರಗಡೆ ಚಿಪ್ಸು ಆಗಲಿ, ಕುರ್ಕುರೆ ಆಗಲಿ, ಲೇಸ್ ಆಗಲಿ, ಮಿಕ್ಸ್ಚರ್ಸ್ ಆಗಲಿ, ಹೊರಗಡೆ ಸ್ವೀಟ್ಸ್ ಆಗಲಿ, ನಿಜ ತಿಂತಾರಲ್ಲ, ನಿಜವಾಗ್ಲೂ ಎಲ್ಲೆಲ್ಲಿಂದ ಹೇಗೆ ಮಾಡಿರ್ತಾರೆ ಅನ್ನೋದನ್ನು ಒಂದೊಂದ್ಸಲ ನೋಡಿಬಿಟ್ರೆ. ಬಟ್ ನಾನು ಇನ್ನೊಂದು ಹೇಳ್ತೀನಿ, ಒಳ್ಳೆ ರೀತಿಯೂ ಮಾಡೋರಿದ್ದಾರೆ, ಫ್ರೆಶ್ಶಾಗಿ ತುಂಬ ಹೈಜೀನಾಗಿ ಮಾಡೋರು ಇದ್ದಾರೆ. ಬಟ್ 90% ಜನ ಗೊಜ್ಜೆ ಥರನೇ ಮಾಡೋದು. ಎಲ್ಲೆಲ್ಲೋ ಹೇಗೆ ಬೇಕಂಗೆ ಆ ಊಟ ನಾವು ತಿನ್ನಬೇಕು, ಇಲಿ ಹೆಗ್ಣಗಳು ತಿನ್ನಬೇಕು, ಆ ಥರ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಅದನ್ನೇ ತಗೊಂಡು ನಮಗೆ ಐಸ್ ಕ್ರೀಮ್ ಆಗಲಿ, ಜ್ಯೂಸ್ಗಳಾಗಲಿ, ತುಂಬ ಚೆನ್ನಾಗಿದೆ ಕಣಪ್ಪ ಅಂತ ನಾವು ತಿಂತೀವಿ. ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ತಿನ್ನಿಸಿ. ಈ ವಯಸ್ಸಿಗೆ ಶುಗರು, BP, ಟೆನ್ಷನು, ಒಬೆಸಿಟಿ ಪ್ರಾಬ್ಲಮ್ಸು ಎಲ್ಲನೂ ಮಕ್ಕಳಲ್ಲಿ ಆ್ಯಡ್ ಮಾಡ್ತಾನೆ ಹೋಗ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ಕಾಲದಲ್ಲಿ ನಮ್ಮ ಆಯಸ್ಸು ಕಮ್ಮಿ ಆಗ್ತಾ ಇರೋದೆ ಈ ಜಂಕ್ ಫುಡ್ಗಳಿಂದ, ಈ ಕೆಟ್ಟ ಫುಡ್ಗಳಿಂದ. ನಿಜವಾಗ್ಲೂ ಆದಷ್ಟು ನಿಮ್ಮ ಮೈಂಡನ್ನು ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ, ಟೆನ್ಷನ್ ಮಾಡ್ಕೊಬಿಡಿ. ಹಾಗೆಯೇ ಆದಷ್ಟು ಕೆಟ್ಟ ರೀತಿಯ ಆಹಾರನ ತಿನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ. ಮನೆಯಲ್ಲೇ ಹೆಲ್ದಿ ಐಟಮ್ಸ್ನ ಮಾಡ್ಕೊಳ್ಳಿ. ಆದಷ್ಟು ಆಯಿಲ್ ಐಟಮ್ನ ಕಡಿಮೆ ಮಾಡಿ. ಹೊರಗಡೆ ಅಂತೂ ತಿನ್ನೋದನ್ನು ಬಿಟ್ಬಿಡಿ. ಡೀಪ್ ಫ್ರೈ ಆಯಿಲ್ ಆಗಿರೋವಂಥ ಐಟಮ್ಸ್ನೆಲ್ಲ ಬಿಟ್ಬಿಡಿ, ಪ್ಲೀಸ್. ಅದೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಇನ್ನು ನಾನೇ ಮನೆಯಲ್ಲೂ ಕೂಡ ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ತುಪ್ಪನೇ ಆ್ಯಡ್ ಮಾಡಿಕೊಂಡು ಕೇಸರಿಬಾತನ್ನ ಮಾಡ್ತಾಯಿದ್ದೀನಿ. ಬಟ್ ಈ ಕೇಸರಿಬಾತ್ ಏನು ಅಂತ ಅಂದರೆ, ಬಿಸಿ ಇರುವಾಗಲೇ ತಿನ್ಕೊಂಡ್ರೆ, ತುಪ್ಪ ಆ್ಯಡ್ ಮಾಡಿರ್ತೀನಲ್ವ, ಬಿಸಿ ತಿನ್ಕೊಂಡ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಕೆ ಹೋದ್ರೆ ಏನಾಗುತ್ತಪ್ಪ ಅಂತ ಅಂದರೆ, ತುಪ್ಪ ಅಲ್ವಾ, ಸ್ವಲ್ಪ ಸಾಫ್ಟ್ನೆಸ್ ಇರಲ್ಲ, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಆದರೆ ಹಾಗಾಗಿ ಕೈಗಂಟುತ್ತೆ. ಬಟ್ ತುಪ್ಪ ಅಂದರೆ ತಣ್ಣಗಾದ್ಮೇಲೆ ಅದು ಸ್ವಲ್ಪ ಗಟ್ಟಿನೇ ಅಲ್ವಾ ತುಪ್ಪ ಆಗೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗಲೇ ಪೂಜೆ ಎಲ್ಲ ಮುಗಿಸಿ ಕೂಡ ಆಗಿತ್ತು ನಂದು. ಹಾಗಾಗಿ ಸ್ಕೂಲ್ಗೆ ಹೋಗುವಾಗಲೇ ಅವರು ಸ್ವಲ್ಪ ಉಪ್ಪಿಟ್ಟು ಹಾಗೆಯೇ ಕೇಸರಿಬಾತನ್ನ ತಿಂದ್ಬಿಟ್ಟು ಸ್ಕೂಲ್ಗೆ ಹೋದರು. ನಾನು ಎಷ್ಟು ಮಾಡಿದ್ದೀನಿ ನೋಡಿ, ಸ್ವಲ್ಪ ಮಾಡಿದ್ದೀನಿ. ಇನ್ನು ಲಂಚ್ ಬಾಕ್ಸಿಗೂ ಕೂಡ ಸ್ವಲ್ಪ ಹಾಕಿದ್ದೆ, ಅಲ್ಲೂ ಕೂಡ ತಿಂದ್ಕೊಂಡಿದ್ದಾರೆ. ಇನ್ನು ನಮ್ಮ ಮನೆಯವರು ಕೂಡ ತಿನ್ನಲಿಲ್ಲ, ಇದನ್ನು ನಾನು ಕೂಡ ತಿನ್ನಲಿಲ್ಲ. ಯಾಕೆ ಅಂದರೆ ನಾವು ಡಯಟಲ್ಲಿರೋದ್ರಿಂದ ಇಷ್ಟು ಕೇಸರಿಬಾತ್ಗೆ 6 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಎಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡಿದ್ದೀರ, ಇದರ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು. ಆದಷ್ಟು ತುಂಬ ಕ್ಯಾಲರೀಸ್ ಬಂದ್ಬಿಡುತ್ತೆ. ಇದೊಂದು ಸ್ಪೂನ್ ಕೇಸರಿಬಾತ್ ತಿಂದರೆ ಮುಗಿದ ಕತೆ, ಕ್ಯಾಲರೀಸ್ ಅಲ್ಲೇ ಆ್ಯಡ್ ಆಗಿಬಿಡುತ್ತೆ. ಇನ್ಯಾವುದೋ ತಿನ್ನೋ ಹಾಗೆ ಇಲ್ಲ. ನಾವು ತರಕಾರಿ ಇವೆಲ್ಲ ತಿನ್ನೋದ್ರ ಬದಲು ಅದೊಂದು ಸ್ಪೂನ್ ಕೇಸರಿಬಾತಲ್ಲೇ ಇಲ್ಲದೇ ಇರೋ ಕ್ಯಾಲರೀಸ್ ನಮ್ಮ ಹೊಟ್ಟೆ ಒಳಗೆ ಹೊಂಟೋಗುತ್ತೆ. ಹಾಗಾಗಿ ಕೇಸರಿಬಾತು ಎಲ್ಲ ಡಯಟಲ್ಲಿರುವಾಗ ನಾಲ್ಗೆಗೆ ಜಿಪ್ ಹಾಕೋಬಿಡಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಪ್ರೋಟೀನ್ ಐಟಮ್ಸ್ನ ಯೂಸ್ ಮಾಡಿ ಪ್ಲೀಸ್. ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದರೆ, ನೀವು ಆದಷ್ಟು ಕಾರ್ಬ್ಸ್ನ ಕಮ್ಮಿ ಮಾಡಿ, ಸೊಪ್ಪು ತರಕಾರಿನ ಜಾಸ್ತಿ ಯೂಸ್ ಮಾಡಿ, ಸ್ವಲ್ಪ ಪ್ರೋಟೀನ್ನ ತಗೊಳ್ಳಿ. ಏಕೆಂದರೆ ಪ್ರೋಟೀನಿಂದನೇ ನಮ್ಮ ಮಸಲ್ಸ್ ಬಿಲ್ಡ್ ಆಗೋಕ್ಕೆ ಆಗೋದು. ಪ್ರೋಟೀನ್ ಇಲ್ಲ ಅಂದರೆ ತುಂಬ ವೀಕ್ ಆದವ್ರ ಥರ ಕಾಣಿಸ್ತೀವಿ ನಾವು. ಹಾಗೆಯೇ ಮಸಲ್ಸ್ ಬಿಲ್ಡ್ ಆಗಲ್ಲ, ಹಾಗೆಯೇ ಬೋನ್ ತುಂಬಾ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ. ವಾಕ್ ಮಾಡಿದರೆ ಮಂಡಿ ನೋವು ಬರೋದು, ಅಥವಾ ಎಕ್ಸಸೈಸ್ ಮಾಡಿದರೆ ತುಂಬ ಸುಸ್ತಾಗೋ ಥರ ಆಗೋದು, ಕೈಕಾಲು ನೋವು ಬರೋದು, ಅಥವಾ ಕ್ರ್ಯಾಕ್ ಆಗಿಬಿಡೋದು. ಸ್ವಲ್ಪ ಸ್ಕಿಪ್ ಆದರೆ ಸಾಕು, ಬೇಗ ಕೈಕಾಲೆಲ್ಲ ಡ್ಯಾಮೇಜ್ ಆಗೋದು, ಅಂದರೆ ಮುರಿದು ಹೋಗ್ಬಿಡೋದು. ಈ ರೀತಿ ಆಗೋದು ಯಾಕೆ ಅಂದರೆ, ಯಾರಿಗೆ ಬೋನ್ ಸ್ಟ್ರಾಂಗ್ ಇರಲ್ಲ ಅವ್ರಿಗೆ ಮಾತ್ರ ಈ ಥರ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ಹೇಳೋದು. ಆದಷ್ಟು ಮೊಟ್ಟೆ, ಮೊಸರು,
ಕಾಳು ಐಟಮ್ಸು ಹುಳ್ಳಿಕಾಳಾಗಲಿ, ಹೆಸರು ಕಾಳು ಮೊಳಕೆ ಕಟ್ಕೊಳ್ಳಿ, ಕಡಲೆಕಾಳು ಯೂಸ್ ಮಾಡಿ. ಆಮೇಲೆ ಸೋಯಾ ಚಂಕ್ಸ್ ಎಷ್ಟು ಕಡಿಮೆ ರೇಟಲ್ಲಿದೆ ಹೇಳಿ. ನೀವು ಪನ್ನೀರ್ ತೊಗೋತೀರಾ ಅಂತ ಅಂದರೆ ಪನ್ನೀರ್ ಜಾಸ್ತಿ ರೇಟ್ ಇದೆ, ಬಟ್ ಅದೇ ಪ್ರೋಟೀನು ಸೋಯಾ ಚಂಕ್ಸಲ್ಲಿದೆ. 1/4 kg ಒಂದು 30 ರುಪೀಸ್ ಇರ್ಬೋದು, 1/4 kgಗೆ ಇಷ್ಟು ಬರುತ್ತೆ. ಅದು ಲೈಟ್ ವೆಯ್ಟ್ ಇರೋದ್ರಿಂದ ತುಂಬ ಜಾಸ್ತಿ ಬರುತ್ತೆ ನಿಮಗೆ ಸೋಯಾ ಚಂಕ್ಸು. ಅದರಲ್ಲಿ ಎಷ್ಟೆಷ್ಟು ವೆರೈಟಿ ಮಾಡ್ಕೋಬೋದು ಹೇಳಿ. ಗೊಜ್ಜು ಮಾಡ್ಕೋಬೋದು, ಬಿರಿಯಾನಿ ಮಾಡ್ಕೋಬೋದು, ಹಾಗೆಯೇ ಬಿಸಿನೀರಲ್ಲಿ ಕುದಿಸಿ ಕೂಡ ನಿಮ್ಮ ಡಯಟ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರಲ್ಲಿ ಕುದಿಸ್ಬಿಟ್ಟು ನಿಮ್ಮ ಊಟದಲ್ಲಿ ಆ ಪ್ರೋಟೀನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಚಿಕನ್ ತಿಂತೀವಲ್ಲ ಆ ರೀತಿಯೇ ಫೀಲ್ ಆಗುತ್ತೆ, ಬೇರೆ ಯಾವ ರೀತಿಯೂ ಫೀಲ್ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಕೊಳ್ಳಿ, ಓಕೆನಾ. ನಾನು ಕಾಸ್ಟ್ಲಿ ಐಟಮ್ನೇ ಹೇಳಲ್ಲ. ದಿನ ಚಿಕನ್ ತಿನ್ನಿ, ದಿನ ಮೊಟ್ಟೆ ತಿನ್ನಿ, ವೆಜ್ ಐಟಮ್ಸ್ ಯೂಸ್ ಮಾಡೋರು ಪನ್ನೀರ್ನೇ ತಿನ್ನಿ, ಈ ರೀತಿ ನಾನು ಹೇಳೋಕ್ಕೆ ಹೋಗಲ್ಲ. ಈ ರೀತಿ ಯಾವುದಾದ್ರೂ ಒಂದಲ್ಲ ಒಂದು ರೊಟೀನ್ ಇದ್ದೇ ಇರುತ್ತೆ. ಕಡಲೆ ಬೀಜದಲ್ಲಿ ತುಂಬಾ ಪ್ರೋಟೀನ್ ಇದೆ, ಯೂಸ್ ಮಾಡಿಕೊಡಿ ಅದನ್ನು. ಬಡವರ ಬಾದಾಮಿ ಅಂತ ಹೇಳ್ತೀವಿ, ಗುಡ್ ಕೊಲೆಸ್ಟ್ರಾಲ್ ಕೂಡ ಇದೆ. ಬಾದಾಮಿನೇ ತಿನ್ನಿ ಅಂತ ಹೇಳಲ್ಲ, ಡ್ರೈ ಫ್ರೂಟ್ಸಲ್ಲಿ ಬಾದಾಮಿನೇ ತಿನ್ನಿ ಅಂತಲೂ ಕೂಡ ಹೇಳಲ್ಲ. ಈ ರೀತಿ ಇರೋದ್ರಲ್ಲಿ ಮನೇಲಿ ಇರೋವಂಥದ್ದೇ ನಿಮ್ಮ ಮನೇಲಿ ಪ್ರತಿಯೊಬ್ಬರ ಮನೇಲೂ ಇರುತ್ತೆ, ಬಟ್ ಯೂಸ್ ಮಾಡ್ಕೊಳ್ಳೋ ಮೆಥಡ್ ಗೊತ್ತಾಗಲ್ಲ ಅಷ್ಟೇ ನಿಮಗೆ. ಹಾಗಾಗಿ ಆ ರೀತಿ ಯೂಸ್ ಮಾಡಿಕೊಂಡು ಪ್ರೋಟೀನ್ನ ನೀವು ತಿನ್ನೋ ಪ್ರತಿಯೊಂದು ಮೀಲ್ಸಲ್ಲೂ ಸ್ವಲ್ಪ ಈ ರೀತಿ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ಏನೂ ಸಿಗಲಿಲ್ಲ, ಏನೂ ಪ್ರೋಟೀನ್ ಅಂಶ ಇಲ್ಲ ಅಂದರೆ ಕಡಲೆ ಬೀಜನ ರೊಟ್ಟಿ ಹಾಕೋ ಹರಳೆ ಇರುತ್ತಲ್ಲ, ಹರಳೆಗೆ ಹಾಕಿ ಹುರ್ಕೊಂಡು ಕಡಲೆ ಬೀಜನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಅದೇ ಸಾಕಾಯಿತು. ಹುರ್ಗಡ್ಲೆ ಇರುತ್ತೆ, ಕಡಲೆಕಾಳು ಇರುತ್ತೆ, ಕಡಲೆಕಾಳನ್ನ ಬೇಯಿಸ್ಕೊಂಡು ಕಡಲೆ ಉಸ್ಲಿ ಥರ ಮಾಡ್ಕೊಳ್ಳಿ. ಮನೆ ಮಕ್ಕಳು ಎಲ್ಲರೂ ತಿಂತಾರೆ, ಎಲ್ರಿಗೂ ಖುಷಿ ಕೊಡುತ್ತೆ. ಹೆಸರು ಕಾಳು ಮೊಳಕೆ ಕಟ್ಟಿದ್ದನ್ನ ಸಲಾಡ್ಸ್ ಮಾಡ್ಕೊಳ್ಳಿ, ಅಥವಾ ಸೌತೆಕಾಯಿ ಹಾಗೆಯೇ ಹೆಸರು ಬೇಳೆನ ನೆನೆ ಹಾಕಿ ಕೋಸಂಬರಿ ಮಾಡ್ಕೊಳ್ಳಿ. ಕೋಸಂಬರಿ ಮಾಡಿಕೊಂಡ್ರೆ ಹೊಟ್ಟೆನೂ ತುಂಬುತ್ತೆ, ಯಾವುದೇ ರೀತಿ ಕೊಲೆಸ್ಟ್ರಾಲ್ ಇಲ್ಲ, ಯಾವುದೇ ರೀತಿ ಕ್ಯಾಲರೀಸ್ ಇಲ್ಲ. ನಿಮಗೆ ಸಿಗೋವಂಥ ಫೈಬರ್ ಅಂಶ, ಪ್ರೋಟೀನ್ ಅಂಶ ಅಲ್ಲೇ ಸಿಕ್ಬಿಡುತ್ತೆ. ನಿಮ್ಮ ವೆಯ್ಟಸ್ಗೆ ಬೆಸ್ಟು ಕೋಸಂಬರಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟ್ ಸ್ವಲ್ಪ ತುರ್ಕೊಂಡು, ಹಾಗೆಯೇ ಹೆಸರು ಬೇಳೆನ ಒಂದು ಅರ್ಧ ಗಂಟೆ ಹಾಕಿ ನೆನೆಸಿಟ್ಕೊಂಡ್ರೆ, ಅದು ಸೌತೆಕಾಯಿ ಇದ್ದರೆ ಸೌತೆಕಾಯಿ, ಅದ್ರ ಜೊತೆಗೆ ದಾಳಿಂಬೆ ಹಣ್ಣಿದ್ರೆ ದಾಳಿಂಬೆ ಹಣ್ಣನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ತಿಂದ್ರಿ ಎಷ್ಟು ರುಚಿಯಾಗಿರುತ್ತೆ ಅದು. ಒಂದೊಂದು ಬೌಲ್ ತಿನ್ನಿ, ಏನೂ ತೊಂದರೆ ಇಲ್ಲ. ಅದ್ರಲ್ಲಿ ಕಾರ್ಬ್ಸ್ ಯಾವುದೂ ಇಲ್ಲ, ಪ್ರೋಟೀನ್ ಇದೆ, ಫೈಬರ್ ಇದೆ, ಹೊಟ್ಟೆನೂ ತುಂಬುತ್ತೆ, ಬೇಗನೂ ಹಸುವಾಗಲ್ಲ. ಇದಕ್ಕಿಂತ ಬೆಸ್ಟ್ ಇನ್ಯಾವುದನ್ನು ಬೇರೆಯವ್ರು ಹೇಳ್ಕೊಡ್ತಾರೋ ನನಗೆ ಗೊತ್ತಿಲ್ಲ. ವೆಯ್ಟ್ ಲಾಸ್ಗೆ ಅಷ್ಟು ಬೆಸ್ಟ್ ರೆಸಿಪೀಸ್ನ, ಬೆಸ್ಟ್ ಟಿಪ್ಸ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡ್ಕೊಳ್ಳಿ. ದಿನದಲ್ಲಿ 1 ಟೈಮ್ ಆದರೂ, ವಾರದಲ್ಲಿ 3 ಟೈಮ್ಸ್ ಆದರೂ ಕೋಸಂಬರಿನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಊಟದಲ್ಲಿ. ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಹೆಸರು ಕಾಳು ಹಾಗೆಯೇ ಹೀರೆಕಾಯಿನ ತೊಗೊಂಡು ಅದನ್ನು ಬಸ್ಸಾರು ಮಾಡಿಕೊಂಡು, ಇನ್ನು ಮಿಕ್ಕಿದ ಕಾಳು ಹಾಗೆಯೇ ಹೀರೆಕಾಯಿನ ತೊಗೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಕೂಡ ತುಪ್ಪ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಹಾಗೆಯೇ ಇನ್ನು ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ಈ ಕಡೆ ಪಲ್ಯ ಕೂಡ ಆಗೋಯ್ತು, ಆ ಕಡೆ ಸಾಂಬಾರು ಕೂಡ ಬಸ್ಸಾಂಬಾರನ್ನ ಮಾಡಿದ್ದೀನಿ. ತಿಳಿ ಸಾಂಬಾರು ಥರ ಬಸ್ಸಾಂಬಾರನ್ನ ಮಾಡಿದ್ದೀನಿ, ಅದಕ್ಕೆ ರೈಸ್ ಕೂಡ ಮಾಡ್ಕೋತಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ರವೆ ರೊಟ್ಟಿನ ತೊಗೋತಿದ್ದೀನಿ. ರಾತ್ರಿ ಊಟಕ್ಕೆ ರವೆ ರೊಟ್ಟಿನ ಆ್ಯಡ್ ಮಾಡ್ಕೋತೀನಿ. ಅದ್ರ ಜೊತೆಗೆ ಪ್ರೋಟೀನು ಬೇಕು ಅಂತ ಒಂದು ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ರಾತ್ರಿ ಊಟದ ಮೀಲ್ಸ್ ನೀವು ನೋಡ್ಬೋದು ಇಲ್ಲಿ. ಇದಿಷ್ಟನ್ನ ಆ್ಯಡ್ ಮಾಡಿಕೊಂಡು ನನ್ನ ಇವತ್ತಿನ ಊಟ ಕಂಪ್ಲೀಟ್ ಆಗಿದೆ. ಈ ಊಟದ ರೆಸಿಪಿ ಇವತ್ತಿಂದಲ್ಲ, ಓಕೆನಾ. ನೆನ್ನೆದನ್ನ ನಾನು ಇವತ್ತು ಹಾಕ್ತಾಯಿದ್ದೀನಿ, ಏಕೆಂದರೆ ಇವತ್ತು ನನ್ನ ಲಾಸ್ಟ್ ಡೇ ಆಗಿರೋದ್ರಿಂದ ನೈಟ್ ರೆಸಿಪಿನೂ ನಾನು ತೋರ್ಸೋಕ್ಕಾಗಲ್ಲ. ನಾನು ಆಲ್ರೆಡಿ ಮಧ್ಯಾಹ್ನಕ್ಕೆ ಈ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನೈಟ್ ಆಗೇ ಇಲ್ಲ, ಹೇಗೆ ಹೇಳೋಕ್ಕಾಗತ್ತಲ್ವಾ. ಅದಕ್ಕೋಸ್ಕರ ನಿನ್ನೆ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ. ನಿನ್ನೆ ನಾನು ಏನು ಮಾಡಿದ್ದೀನಿ ಅದನ್ನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಬಟ್ ನನ್ನ ವೆಯ್ಟು ಇವತ್ತು ಬೆಳಗ್ಗೆದೆ 25 ಡೇಸ್ದೇ ಇವತ್ತಿನ ಬೆಳಗ್ಗೆದೆ ನನ್ನ ವೆಯ್ಟ್ ಚೆಕ್ ಮಾಡಿರೋದು, ಓಕೆನಾ. ಕನ್ಫ್ಯೂಸ್ ಆಗಿಬಿಡಿ. ನನ್ನ ವೆಯ್ಟ್ ಚೆಕ್ ಮಾಡಿರೋದು ಇವತ್ತಿಂದೇ, 25 ಡೇಸ್ ಕೊನೆಯ ದಿನದ್ದೇ ನಾನು ಚೆಕ್ ಮಾಡಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಟ್ ಊಟ ತಿಂಡಿ ಹಾಗೆಯೇ ನೈಟ್ ಊಟ ನೆನ್ನೆ ರೆಸಿಪಿ ಆಗಿದೆ ಅಷ್ಟೇ. ಇನ್ನು ಇವತ್ತು ನನ್ನ ಕೊನೆ ವೆಯ್ಟ್ ಲಾಸ್ ಜರ್ನಿ, ಇದು ನಾನು ಹೇಳಿದ್ದೆ ಮೊನ್ನೆ ವಿಡಿಯೋದಲ್ಲಿ. ಯಾರಿಗೆಲ್ಲ ಈ ವೆಯ್ಟ್ ಲಾಸ್ ಜರ್ನಿ ಇಷ್ಟ ಆಗ್ತಿದೆ, ಇನ್ನೂ ಕಂಟಿನ್ಯೂ ಮಾಡಿ ಅನ್ನೋರು ನನಗೆ ಕಮೆಂಟ್ ಹಾಕಿ, ಹಾಗೆಯೇ ನಿಮ್ಮ ಲೈಕ್ ಮುಖಾಂತರ ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಮಾಡ್ತೀನಿ ಅಂತ ನಿಮ್ಮ ಕೈಲಿ ಶೇರ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ವಿಡಿಯೋನ 1500ವರೆಗೂ ರೀಚ್ ಆಗಿದೆ ನನ್ನ ವಿಡಿಯೋ, ಓಕೆನಾ. 1500 ಜನ ನನ್ನ ವಿಡಿಯೋನ ನೋಡಿದ್ದಾರೆ. ಬಟ್ ಲೈಕ್ಸ್ ಬಂದಿರೋದು ಒಂದು 70-80 ಲೈಕ್ಸ್ ಬಂದಿದೆ ಅಷ್ಟೇ. ಹಾಗೆಯೇ ಕಮೆಂಟ್ಸು ಕೂಡ ತುಂಬ ನನ್ನ ಇಷ್ಟಪಡೋರು, ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಒಂದು 20-25 ಕಮೆಂಟ್ಸ್ ಮಾಡಿದ್ದೀರಾ. ಮಾಡಿ ಸಿಸ್ಟರ್, ಖಂಡಿತವಾಗ್ಲೂ ತುಂಬ ಇಷ್ಟ, ಪ್ಲೀಸ್ ಬಿಟ್ಬಿಡಿ, ಇನ್ನೂ 1 ಮಂತ್ ತಗೊಳ್ಳಿ ಅಂತ ಎಲ್ಲ ಹೇಳ್ತಿದ್ದೀರಾ. ಖುಷಿ ಆಗ್ತಿದೆ. ಬಟ್ ಏನು ಅಂದರೆ ನಿಮ್ಮದು 5% ಅಷ್ಟೇ ನನಗೆ ಕಮೆಂಟ್ಸು ಹಾಗೆಯೇ ಲೈಕ್ ಬಂದಿದೆ. ಬಟ್ ಕಮೆಂಟ್ಸ್ ಮಾಡೋಕ್ಕೆ ಮುಜುಗರ ಇರುತ್ತೆ ಒಬ್ಬೊಬ್ಬರಿಗೆ. ಪಬ್ಲಿಕ್ಕಲ್ಲಿ ಕಮೆಂಟ್ಸ್ ಮಾಡೋರು ಒಬ್ಬೊಬ್ಬರು ಇಷ್ಟಪಡಲ್ಲ, ಒಪ್ಕೋತೀನಿ. ಬಟ್ ಲೈಕ್ ಕೊಡ್ಬೋದು, ಲೈಕ್ ಕೊಡೋದು ಯಾರೂ ನೋಡೋಕ್ಕಾಗಲ್ಲ ಅಲ್ವಾ. ಬಟ್ ನನಗೆ ನಾನು ಅಂದ್ಕೊಂಡ ಮಟ್ಟಿಗೆ ಲೈಕ್ ರೀಚ್ ಆಗಿಲ್ಲ ನಿಜವಾಗ್ಲೂ. ಅದಕ್ಕೆ ಈ 25 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು
ಯಾರೆಲ್ಲ ಹೇಳಿದ್ದೀರಾ ಒಂದು 20 ಮೆಂಬರ್ಸ್ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸು ಅವ್ರಿಗೆ ಕ್ಷಮೆ ಇರಲಿ ಅಂತ ಬೇಡ್ಕೊತಿದ್ದೀನಿ. ಏಕೆಂದರೆ ನನಗೆ ಜಾಸ್ತಿ ಲೈಕ್ಸ್ ಕೂಡ ಬಂದಿಲ್ಲ, ಹಾಗೆಯೇ ಕಮೆಂಟ್ಸ್ ಕೂಡ ಬಂದಿಲ್ಲ. ಬಟ್ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ತುಂಬ ಲೈಕ್ಸ್ ಬಂದು ಹೈಯಾಗಿ ನನ್ನ ಹೈಪ್ಸ್ ಎಲ್ಲ ಡನ್ ಆದರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಮತ್ತೆ 1 ಮಂತ್ ಚಾಲೆಂಜ್ನ ತೊಗೋತಿದ್ದೀನಿ. ದೇವರಾಣೆಗಳು ತೊಗೋತೀನಿ. ಚಾಲೆಂಜಾಗಿ ತೊಗೊಂಡು ನನ್ನ ರೀಚ್ 55 ಟಾರ್ಗೆಟ್ ಇದೆ, ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ತೊಗೊಳ್ಳಿಲ್ಲ ಅಂದರೆ ನನ್ನ ಮನೆಯಲ್ಲೇ ನನ್ನ ಏನು ಟಾರ್ಗೆಟ್ ಇದೆ ಅದನ್ನು ನಾನು ಮಾಡ್ಕೋತೀನಿ. ಆದರೆ ವಿಡಿಯೋನ ಹಾಕೋಕ್ಕಾಗಲ್ಲ, ಕ್ಷಮೆ ಇರಲಿ. ನೋಡಬೇಕು ಅನ್ನೋರು ಡೈಲಿ ನನ್ನ ವ್ಲಾಗ್ಸ್ ಕೂಡ ಇರುತ್ತೆ, ಹೆಲ್ತಿ ರೆಸಿಪೀಸ್ ಕೂಡ ಇರುತ್ತೆ, ಅದನ್ನು ನೋಡ್ಬೋದು. ಬಟ್ ನನ್ನ ವೆಯ್ಟ್ ಲಾಸ್ ಜರ್ನಿ, ನಾನು ಇಷ್ಟೇ ವೆಯ್ಟ್ ಇದ್ದೀನಿ, ಹೀಗೆ ಇದ್ದೀನಿ, ಇಷ್ಟೇ ಗ್ರಾಮ್ ಬಂತು ನೋಡಿ. ಹಾಗೆಯೇ ಇವತ್ತು ಬೆಳಗ್ಗೆ ನಾನು ಏನು ತೊಗೊಂಡೆ, ಏನು ತಿಂಡಿ ಮಾಡ್ಕೋತಾ ಇದ್ದೀನಿ, ಮಧ್ಯಾಹ್ನದ ಊಟಕ್ಕೆ ಏನು ತಿಂತಾ ಇದ್ದೀನಿ, ಪ್ರತಿಯೊಂದು ಹೆಲ್ತಿ ಟಿಪ್ಸು ಮೋಟಿವೇಶನ್ ವಿಡಿಯೋ ನಿಮಗೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಡೈಲಿ ವ್ಲಾಗ್ಸ್ ಅಂತೂ ಬರ್ತಾ ಇರುತ್ತೆ, ಆರಾಮಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಇಂಟ್ರೆಸ್ಟ್ ಇದೆ ನನ್ನ ವಿಡಿಯೋಸು ಇನ್ನೂ ಕಂಟಿನ್ಯೂ ಮಾಡಲಿ ಅನ್ನೋರು ನಿಮ್ಮ ಲೈಕ್ ಮುಖಾಂತರ ನಿಮ್ಮ ಕಮೆಂಟ್ಸೇ ಹಾಕಬೇಕು ಅಂತ ನಾನು ಕೇಳೋಲ್ಲ. ಲೈಕ್ ನೀವು ಯಾರು ಲೈಕ್ ಮಾಡಿದ್ದಾರೆ ಅಂತ ನೋಡೋಕ್ಕಾಗಲ್ಲ ಅಲ್ವಾ. ಲೈಕ್ ಕೊಟ್ಟಾದರೂ ಸಪೋರ್ಟ್ ಮಾಡಿದರೆ ನಾನು ವಿಡಿಯೋ ಮಾಡೋದಕ್ಕಾದ್ರೂ ಒಂದು ಖುಷಿ ಅಂತ ಇರುತ್ತೆ, ಹಾಗೆಯೇ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ದಿನ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡಿಕೊಂಡು ಬೆಳಗ್ಗೆ ಹೆಲ್ತಿ ಜ್ಯೂಸ್ ಕುಡಿಯೋದ್ರಿಂದ ನೈಟ್ ನನ್ನ ಡಿನ್ನರ್ವರೆಗೂ ನನ್ನ ಅಪ್ಡೇಟ್ಸ್ನ ನಾನು ಹೇಳ್ತಾನೆ ಇರ್ತೀನಿ. ಹಾಗೆಯೇ ನನ್ನ ವೆಯ್ಟ್ ಎಷ್ಟು ಗ್ರಾಮ್ ಕಡಿಮೆ ಆಯಿತು ಅನ್ನೋದನ್ನು ಕೂಡ ನಾನು ಅಪ್ಡೇಟ್ ತಿಳಿಸ್ತಾ ಬರ್ತಾಯಿದ್ದೀನಿ. ಅದು 2 ಡೇಸ್ಗೊಂದ್ಸಲ ಅಲ್ಲ, ಡೈಲಿ ಅಂದಾಗ ಸ್ವಲ್ಪ ನನಗೂ ಹಿಂಸೆ ಆಗುತ್ತೆ. ಹಾಗಾಗಿ ಈ ಹಿಂಸೆಲ್ಲೂ ನಾನು ಡೈಲಿ ಮಾಡ್ತೀನಿ ಅಂತ ಹೇಳ್ತಿರುವಾಗ ನನಗೆ ಒಂದು ಮೋಟಿವೇಶನ್ ಬೇಕು, ನನಗೂ ಒಂದು ಖುಷಿ ಸಿಗಬೇಕು ಅಂದರೆ ನಿಮ್ಮ ಲೈಕ್ಸ್ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ 1,500 ಜನ ನೋಡಿ ಲೈಕ್ ಏನೋ ಬರಲಿಲ್ಲ, ಒಂದು 100 ರೀಚ್ ಆಯಿತು ಅಂದರೆ ತುಂಬಾ ಬೇಸರ ಆಗುತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಲೈಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು, ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಲೈಕ್ ಮಾಡೋದು ಬೇಡ. ವಿಡಿಯೋ ನೋಡ್ತಾ ಇದ್ದೀರಾ, ಕೊನೆವರೆಗೂ ನೋಡಿ, ಎಂಡಿಂಗ್ವರೆಗೂ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಹಾಗೆಯೇ ಇನ್ನು ಇವತ್ತಿನ ನನ್ನ ವೆಯ್ಟಲ್ಲಿ ಡೇ ಫಸ್ಟು ನನ್ನ ವೆಯ್ಟ್ ಎಷ್ಟಿತ್ತು ಅಂದರೆ 61 kg 600 ಗ್ರಾಮ್ ಇತ್ತು. ಅಂದರೆ 61.5 kg ಅಂತ ಅಂದ್ಕೊಳ್ಳಿ. 24 ಡೇಸಲ್ಲಿ ನನ್ನ ವೆಯ್ಟ್ ಬಂದು 58 kg 700 ಗ್ರಾಮ್ ಆಗಿತ್ತು. ಅದಕ್ಕೆ ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದೆ 700 ಗ್ರಾಮ್ ಆಗಿದೆ, ಇನ್ನು 100 ಗ್ರಾಮ್ ಕಮ್ಮಿ ಆದರೆ ಕರೆಕ್ಟಾಗಿ 3 kg ವೆಯ್ಟ್ ಲಾಸ್ ಆಗುತ್ತೆ. ನಾಳೆ ವಿಡಿಯೋದಲ್ಲಿ ನೋಡೋಣ ಎಷ್ಟು ರೀಚ್ ಆಗ್ತೀನಿ ಅಂತ ಹೇಳಿದ್ದೆ ನಾನು ನಿನ್ನೆ ವಿಡಿಯೋದಲ್ಲಿ. ಅದೇ ರೀತಿ ಇವತ್ತು ಡೇ 25 ನನ್ನ ವೆಯ್ಟ್ ಬಂದು 58 kg 450 ಗ್ರಾಮ್ ಇದೆ. ಅಂದರೆ ಅದಕ್ಕೂ ಒಂದು 50 ಗ್ರಾಮ್ ಕಡಿಮೆ ಮಾಡ್ಕೊಂಡಿದ್ದೀನಿ. 250 ಗ್ರಾಮ್, ನೆನ್ನೆಗೂ 250 ಗ್ರಾಮ್ ಕಡಿಮೆ ಆಗಿದೆ. ನೆನ್ನೆ ವೆಯ್ಟ್ ಬಂದು 58 kg 700 ಗ್ರಾಮ್ ಇತ್ತು. ಬಟ್ ಇವತ್ತು ನನ್ನ ವೆಯ್ಟ್ ಬಂದು 58 kg 500 ಗ್ರಾಮ್ ಅಂತಲೇ ಹಾಕ್ಕೊಳ್ಳಿ, 450 ಗ್ರಾಮ್ ಬೇಡ, 500 ಗ್ರಾಮ್, 58.5 kg ಕರೆಕ್ಟಾಗಿ ಎಕ್ಸಾಕ್ಟ್ 58.5 kg ಇದೆ. ತುಂಬಾ ಖುಷಿ. ನನ್ನ ಟಾರ್ಗೆಟ್ನ ಈ 25 ಡೇಸಲ್ಲಿ 3 kg ಕಡಿಮೆ ಮಾಡ್ಕೊಂಡಿದ್ದೀನಿ. 3 kgಗಿಂತನೂ ಹೆಚ್ಚಾಗಿಯೇ ಕಡಿಮೆ ಆಗಿದೆ. ತುಂಬಾ ಖುಷಿ ಆಯಿತು. ಹಾಗೆಯೇ ನೀವು ಕೂಡ ಈ ವೆಯ್ಟ್ ಲಾಸ್ ಜರ್ನಿನ ನಿಲ್ಲಿಸ್ಬೇಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಈ ವೆಯ್ಟ್ ಲಾಸ್ ಜರ್ನಿನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಿ. ತುಂಬ ಜನ ವೆಯ್ಟ್ ಲಾಸ್ನ ಮಾಡ್ಕೊಂಡಿದ್ದೀರಾ, ನಾನು ಸ್ಟಾಪ್ ಮಾಡಿದೆ ಅಂತ ನೀವು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆಯೇ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗಬೇಕು ಅಂದರೆ ಬೇಗ ಲೈಕ್ ಕೊಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.